ನೀವು ಜಗತ್ತಿನ ಅತಿ ಉದ್ದದ ರಸ್ತೆಯಲ್ಲಿ ನಡೆದು ಹೋಗಲು ಪ್ರಾರಂಭಿಸಿದರೆ ಆ ಪ್ರಯಾಣವು ನಿಮ್ಮನ್ನು ಎಲ್ಲಿ ಕರೆದೊಯ್ಯುತ್ತದೆ? ಹಾಗಾದರೆ ಕೇಳಿ. ಜಗತ್ತಿನಲ್ಲೇ ಅತಿ ಉದ್ದದ ಸಾಧ್ಯವಿರುವ ನಡೆದು ಹೋಗುವ ಮಾರ್ಗವು ದಕ್ಷಿಣ ಆಫ್ರಿಕಾದ ಕೇಪ್ ಟೌನ್ನಿಂದ ಆರಂಭವಾಗುತ್ತದೆ. ಅಲ್ಲಿಂದ ನಾವು ಉತ್ತರದತ್ತ ಸಾಗುತ್ತೇವೆ. ಬೋಟ್ಸ್ವಾನಾ, ಸವನ್ನಾ ಪ್ರದೇಶಗಳು, ಉಗಾಂಡಾವನ್ನು ದಾಟಿ ದಕ್ಷಿಣ ಸೂಡಾನ್ಗೆ ಪ್ರವೇಶಿಸುತ್ತೇವೆ. ನಂತರ ಸೂಡಾನ್ ಮೂಲಕ ಸಾಗುತ್ತಾ ಪಿರಮಿಡ್ಗಳ ಬಳಿಯಿಂದ ಹೋಗುತ್ತೇವೆ ಮತ್ತು ಆಫ್ರಿಕಾವನ್ನು ದಾಟಿ ಏಷ್ಯಾ ಖಂಡಕ್ಕೆ ಕಾಲಿಡುತ್ತೇವೆ. ಮೊದಲು ಇಸ್ರೇಲ್ಗೆ ತಲುಪುತ್ತೇವೆ. ನಂತರ ಲೆಬೆನಾನ್ ಮತ್ತು ಸಿರಿಯಾವನ್ನು ದಾಟಿ ಟರ್ಕಿಗೆ ಪ್ರವೇಶಿಸುತ್ತೇವೆ. ಟರ್ಕಿಯ ನಂತರ ಮಾರ್ಗವು ಜಾರ್ಜಿಯಾದ ಮೂಲಕ ರಷ್ಯಾದತ್ತ ಸಾಗುತ್ತದೆ. ಇಲ್ಲಿ ಈ ಪ್ರಯಾಣ ಅತ್ಯಂತ ಉದ್ದವಾಗುತ್ತದೆ, ಏಕೆಂದರೆ ರಷ್ಯಾ ದೇಶವೇ ಅಷ್ಟೊಂದು ದೊಡ್ಡದು. ಅದನ್ನು ಪಾದಚಾರಿಯಾಗಿ ದಾಟಲು ಮಾತ್ರವೇ 10,000 ಕಿಲೋಮೀಟರ್ಗಿಂತ ಹೆಚ್ಚು ನಡೆಯಬೇಕಾಗುತ್ತದೆ. ಈ ಪ್ರಯಾಣದ ವೇಳೆ ದಟ್ಟ ಕಾಡುಗಳು, ಎತ್ತರದ ಪರ್ವತಗಳು ಮತ್ತು ಹಿಮದಿಂದ ಆವೃತವಾದ ಸಮತಟಗಳನ್ನು ಎದುರಿಸಬೇಕಾಗುತ್ತದೆ. ಕೊನೆಗೂ ಈ ದೀರ್ಘ ಪ್ರಯಾಣವು ರಷ್ಯಾದ ಮಾಗಡಾನ್ ಪ್ರದೇಶದಲ್ಲಿ ಅಂತ್ಯಗೊಳ್ಳುತ್ತದೆ. ಈ ಸಂಪೂರ್ಣ ಮಾರ್ಗದ ಒಟ್ಟು ಉದ್ದವು ಸುಮಾರು 22,387 ಕಿಲೋಮೀಟರ್ಗಳಾಗಿದ್ದು, ಒಬ್ಬ ವ್ಯಕ್ತಿ ನಿಲ್ಲದೆ ಪ್ರತಿದಿನ ನಡೆದುಕೊಂಡರೂ ಸಹ ಈ ಪ್ರಯಾಣವನ್ನು ಪೂರ್ಣಗೊಳಿಸಲು ಸುಮಾರು 182 ದಿನಗಳು ಬೇಕಾಗುತ್ತವೆ.